ಮುಂದಿನ ಜನ್ಮದಲ್ಲಾದ್ರೂ ನಾವು ಒಂದಾಗಬೇಕು ಅಂದ್ರೆ ನೀನು ಋಣ ತೀರಿಸ್ಕೋಬೇಕು ಚಂದ್ರ. ಹೇಗೆ? ಈ ಪೂರ್ತಿ ಆಸ್ತಿ ಅಲ್ಲ, ಅಪೂರ್ವ ಹೆಸರಿಗೆ ಬರೆದ್ಬಿಡು. ಬರಿತೀಯಾ? ಹೇಳು ಚಂದ್ರ. ಬರಿತೀನಿ ಶೋಭಾ, ಬರಿತೀನಿ. ಬರಿಬೇಡ. ಆಸ್ತಿ ಬರದ್ರೆ ಅಪೂರ್ವ ಪ್ರೀತಿಗೆ ನೀನು ಬೆಲೆ ಕಟ್ಟಾಗತ್ತೆ. ಪ್ರೀತಿನ ಬೆಲೆ ಕಟ್ಟಿ ಕೊಂಡ್ಕೊಳ್ಳೋದಕ್ಕಾಗಲ್ಲ ಅಲ್ವಾ ಚಂದ್ರ? ಮತ್ತೇನ್ ಮಾಡ್ಲಿ? ನಿಮ್ಮಿಬ್ರಿಗೆ ಹುಟ್ಟಿರೋ ನಕ್ಷತ್ರ ಇದ್ದಾಳೆ ಅಲ್ಲ, ಅಪೂರ್ವ ಅಲ್ಲಿ ಸುತ್ತಿ ಇಲ್ಲಿ ಸುತ್ತಿ ಕೊನೆಗೆ ನೀನ್ ಅಂದ್ಕೊಂಡ್ ಹಾಗೆ ಹೇಳಿದ್ಲು ಕಣೆ, ಇನ್ನ ಆಸ್ತಿ ಪೂರ್ತಿ ನಿಂದೆ. ಬರಿತೀಯಾ ಚಂದ್ರ? ಬರಿತೀನಿ. ನೀನ್ ಹೇಳಿದ್ಮೇಲೆ ಇನ್ನು ಯೋಚನೆ ಮಾಡೋದಕ್ಕೆ ಏನಿದೆ ಶೋಭಾ? ಅಯ್ಯೋ ಚಂದ್ರ, ಈಗಷ್ಟೇ ಹೇಳ್ದೆ ಅಲ್ವಾ ಪ್ರೀತಿಗೆ ಬೆಲೆ ಕಟ್ಟಿ ಕೊಂಡ್ಕೊಳಕ್ಕಾಗಲ್ಲ ಅಂತ. ಅಪೂರ್ವಾಗಿ ಬರದ್ರು, ಅಪೂರ್ವ ಹೆತ್ತ ಮಗಳಿಗೆ ಬರದ್ರು, ನೀನು ಆ ದೇವತೆಯ ಪ್ರೀತಿಗೆ ಬೆಲೆ ಕಟ್ಟಿ ಕೊಂಡ್ಕೊಂಡ ಹಾಗೆ. ಪ್ರೀತಿನ ಆಸ್ತಿಯಿಂದ ಕೊಂಡ್ಕೊಳಕ್ಕಾಗಲ್ಲ ಚಂದ್ರ. ಆದ್ರೆ ಮುಂದಿನ ಜನ್ಮದಲ್ಲಿ ನಾವು ಒಂದಾಗ್ಲೇಬೇಕು ಅಂದ್ರೆ ಋಣನ ಮಾತ್ರ ತೀರಿಸ್ಕೊಳ್ಳೇಬೇಕು. ಹೇಗೆ? ಅವರು ಎಷ್ಟು ಪ್ರೀತಿ ಮಾಡ್ತಿದ್ದಾರೋ ಅದಕ್ಕಿಂತ ಹೆಚ್ಚು ನೀನು ಪ್ರೀತಿ ಮಾಡಬೇಕು. ಅದೇ ಋಣ ತೀರಿಸ್ಕೊಳ್ಳೋಕಿರೋ ಮಾರ್ಗ. ಆಸ್ತಿ ವಿಷಯದಲ್ಲಿ ಮಾತ್ರ ಕೊನೆ ನಿರ್ಧಾರ ನಿಂದೆ ಚಂದ್ರ. ಮನೆ ಒಳ್ಳೇದಕ್ಕೋಸ್ಕರ ನಾನೇನು ಹೇಳೋಕ್ಕಾಗಲ್ಲ ಚಂದ್ರ. ಸಾಕ್ಷಿ ಇದೆಯಲ್ಲ ಅಂತ ಹಿಡ್ಕೊಂಡು ಓಡಾಡಬಾರ್ದು. ಬೆಲೆ ಬಾಳೋ ವಸ್ತುನ ಭದ್ರವಾಗಿ ಇಟ್ಕೋಬೇಕು. ಇನ್ನು ನಾನು ಹೇಳ್ಬೇಕಂತ ಇರೋ
ಎರಡನೇ ವಿಷಯ, ನನ್ನ ಸಾವಿಗೆ ಸಂಬಂಧಪಟ್ಟ ರಹಸ್ಯ. ನಾನು ಯಾಕೆ ಸತ್ತೋದೆ ಅಂತ, ಹೇಗೆ ಸತ್ತೋದೆ ಅಂತ ಆ ವಿಧಾತನ ಅನುಮತಿ ಸಿಕ್ಕಾಗ ಖಂಡಿತ ಹೇಳ್ತೀನಿ. ಆದ್ರೆ ಒಂದು ಮಾತ್ರ ನಿಜ, ನಾನೀ ನಾಟ್ಯ ಕಲೆಯಿಂದ ಸತ್ತೋಗ್ಲಿಲ್ಲ. ಅದ್ರ ಮೇಲೆ ನೀನು ದ್ವೇಷನ ಹುಟ್ಟಿಸ್ಕೊಂಡಿದ್ಯಾ. ಆ ದ್ವೇಷನ ನೀನು ಪೂರ್ತಿಯಾಗಿ ನಿನ್ನ ಮನಸ್ಸಿಂದ ಕಿತ್ತು ಹಾಕ್ಬೇಕು. ಸರಿ ಶೋಭಾ, ಸರಿ. ನನ್ನ ಹೆಸರಲ್ಲಿ ನಕ್ಷತ್ರ ಕಾಲೇಜ್ ಅವರು ಕಟ್ತಾ ಇರೋ ನಾಟ್ಯಾಲಯಕ್ಕೆ ದೇಣಿಗೆ ಕೊಡೋದಲ್ಲ, ನೀನೇ ಕಟ್ಟಿಸ್ಬೇಕು. ನಾಟ್ಯಾಲಯ ಸ್ಥಾಪಿಸಿ ಅಂತ ಶ್ರೀ 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 ಶರತ್ಚಂದ್ರ ಅವರಿಗೆ ಹೇಳ್ತೀನಿ. ಸರಿ, ಕಟ್ಟಿಸ್ತೀನಿ. ಕಟ್ಟಿಸ್ತೀಯಾ ಚಂದ್ರ? ಕಟ್ಟಿಸ್ತೀನಿ ಶೋಭಾ, ಕಟ್ಟಿಸ್ತೀನಿ. ಈಗ ನನ್ನ ಹಳೆ ಶರತ್ಚಂದ್ರನ ನೋಡ್ತಿದ್ದೀನಿ. ಹೀಗೆ ಇರೋ, ಕಲೆಯ ಮೇಲಿರೋ ಗೌರವನ ಹಾಗೆ ಇಟ್ಕೋ. ಏನಾಯ್ತು ಭೂವಿ? ಭೂವಿ ಬಿಂದು, ಹೋಗಿ ನೀರು ತಗೊಂಡ್ ಬಾ, ಹೋಗು ಬೇಗ ತಗೊಂಡ್ ಬಾ. ಭುವಿ, ಬೇಗ ತಗೊಂಡ್ ಬಾ. ಬಾರೆ ಭೂವಿ, ಕುಡಿಯಮ್ಮ. ಭೂವಿ, ಕರ್ಕೊಂಡೋಗಿ. ಬಾರಮ್ಮ.
ಹಲೋ ಭಾವ. ಏಯ್, ಯಾಕೆ ಫೋನ್ ಮಾಡ್ದೆ? ಬೆಳಗ್ಗೆನೆ ಯಾಕೆ ನಂಗೆ ಡಿಸ್ಟರ್ಬ್ ಮಾಡ್ತಾ ಇದ್ಯಾ? ಟೂ ಗುಡ್ ಕ್ವಶನ್ ಭಾವ. ಬೆಳಿಗ್ಗೆನೆ ನಿನಗೆ ವಿಶ್ ಮಾಡು ಅಂತು ನನ್ನ ಮನಸ್ಸು. ಇದನ್ನ ಡಿಸ್ಟರ್ಬೆನ್ಸ್ ಅಂತೀಯಾ? ನಾನು ಪ್ರೀತಿಯಿಂದ ನೆಮ್ಮದಿಯಾಗಿ ಅದನ್ನ ದೂರ ಮಾಡ್ತೀನಿ ಬಿಡು. ಹುಚ್ಚುಚ್ಚು ಕನ್ಸ್ ಕಾಣ್ಬೇಡ ಅಂತ ತುಂಬಾ ಸಲ ಹೇಳಿದ್ದೀನಿ ನಿಂಗೆ, ಆದ್ರೂ ನಿಂಗೆ ನಾಚಿಕೆ ಇಲ್ಲ. ಫೋನ್ ಇಡು. ವೇಟ್ 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 ವೇಟ್, ಹಾಗೆ ಸಿಟ್ ಮಾಡ್ಕೋಬೇಡ ಭಾವ. ಇವತ್ತು ನನ್ನ ಬರ್ಡೇ. ಈ ಬರ್ಡೇ ಬೇಬಿನ ಹರ್ಟ್ ಮಾಡಬಾರ್ದಮ್ಮ. ಎಲ್ಲಿ ಒಂದ್ಸಲ ಹೇಳು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ನಕ್ಷತ್ರ, ಹ್ಯಾಪಿ ಬರ್ಡೇ ಟು ಯು. ನಿನಗೆ ನೀನೇ ಹೇಳ್ಕೊಂಡೆ ಅಲ್ವಾ? ನಾನೇ ಹೇಳ್ದೆ ಅಂತ ಊಹೆ ಮಾಡ್ಕೊಂಡು ಸಂಭ್ರಮ ಪಡು. ನಿನ್ನಂತವಳ ಜೊತೆ ಮಾತಾಡಿ ನನ್ನ ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ನೀನು ಫೋನ್ ಕಟ್ ಮಾಡ್ದೆ ಅನ್ಕೋ, ನಾನು ನಿಮ್ ಮನೇಲಿರ್ತೀನಿ. ಭಾವ ನನ್ನನ್ನ ತುಂಬಾ ಇಷ್ಟಪಡ್ತಿದ್ದಾನೆ ಅಂತ ನೀನ್ ಮಾಡಿದ ಮೆಸೇಜ್ನ ನಾನು ಅತ್ತೆಗೆ ತೋರಿಸ್ತೀನಿ. ಏಯ್, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಯಾ? ಬ್ಲ್ಯಾಕ್ ಮೇಲ್ ಮಾಡಬೇಡ ಅಂತ ನಾನು ನಿನ್ಗೆ ಆಲ್ರೆಡಿ ಹೇಳಿದ್ದೀನಿ. ನೀನು ಹೇಳಿದ ಮಾತ್ರಕ್ಕೆ ನಮ್ಮಮ್ಮ ನಂಬಲ್ಲ. ನಮ್ಮಮ್ಮಂಗೆ ಏನು ಹೇಳಬೇಕು ಅನ್ನೋದು ನನಗೆ ಗೊತ್ತು. ಅಮ್ಮಂಗ್ ಹೇಳ್ತೀಯ ಸರಿ, ಮತ್ತೆ ಇವತ್ತು ಸಂಜೆಗೆ ನೀನು ನನ್ನ ಬರ್ಡೇಗೆ ಬರ್ಲಿಲ್ಲ ಅಂದ್ರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿರೋ ಎಲ್ಲ ಅಕೌಂಟ್ಸ್ನಲ್ಲೂ ನಿನ್ನ ಮೆಸೇಜ್ನ ಪೋಸ್ಟ್ ಮಾಡ್ತೀನಿ. ಮತ್ತೆ ಅವರಿಗೆಲ್ಲ, ಐ ಮೀನ್ ಸೊಸೈಟಿಗೆ ಏನ್ ಹೇಳ್ತೀಯಾ? ಏನು ಯೋಚನೆ ಮಾಡ್ತಿದ್ಯಾ? ಹಲೋ, ಅಷ್ಟೆಲ್ಲ ಇಲ್ಲ. ನಾನು ಬಂದ್ರೆ ನಿನಗೆ ಪ್ರಾಬ್ಲಮ್. ನಿಮ್ಮ ಅಪ್ಪಂಗೂ ನನಗೂ ಜಗಳ ಆಗುತ್ತೆ. ನೀನು ನನ್ ಕರೆದಿದ್ಯಾ ಅಂತ ಗೊತ್ತಾದ್ರೆ ನಿಮ್ಮಪ್ಪ ಸುಮ್ಮನೆ ಇರಲ್ಲ. ಏನು ಈಗ ನೀನು ಯೋಚನೆ ಮಾಡ್ತಾ ಇದ್ಯಾ? ಯು ಡೋಂಟ್ ವರಿ ಭಾವ, ಅದೆಲ್ಲ ನನ್ನ ಹೆಡ್ಡೇಕ್, ನಾನ್ ನೋಡ್ಕೋತೀನಿ. ನೀನು ಬರಬೇಕು, ಕೇಕ್ ಕಟ್ ಮಾಡಿ ನೀನೇ ನನಗೆ ಮೊದಲು ತಿನ್ನಿಸ್ಬೇಕು. ಏ, ಅದು ಹಾಗಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ನಿನ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಲವ್ ಯು ಭಾವ. ಬಾಯ್ ಭಾವ. ಹೌ ಡೇರ್ ಯು! ಈ ನಕ್ಷತ್ರ ಏನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ ನವಗ್ರಹಗಳೇ ಒಂದಾದ್ರೂ ಕೂಡ ನನ್ನ ತಡೆಯಕ್ಕಾಗಲ್ಲ. ಹಲೋ ಗುರು, ಈ ಕಡೆ ನೋಡು. ಎದೆಲ್ಲಿರೋ ನೋವಿಗೆ ಕಾರಣ ಆಗುತ್ತೆ ಕಣೋ. ಏಯ್, ಈ ಗೆಟಪ್ ಏನು, ಈ ಸೆಟಪ್ ಏನು? ಚೀಪಾಗಿ ಪುಡಿ ರೌಡಿ ಹಾಗೆ. ಚೀಪ ಮಾಸಮ್ಮ ಮಾಸು, ನೀವಾದ್ರೂ ಹೇಳ್ರಿ.
ಹೀಗಿದ್ದೀನಿ ಅಂತ ನನ್ನನ್ನ ಕೀಳಾಗಿ ನೋಡ್ತಾ ಇದ್ಯಾ? ಥಿಂಕಿಂಗ್ ಅಲ್ಲಿ ಥಾಮಸ್ ಆಲ್ವಾ ಎಡಿಸನ್, ಡೇರಿಂಗ್ ಅಂಡ್ ಡ್ಯಾಶಿಂಗ್ ಅಲ್ಲಿ ಡಿ ಬಾಸ್ ಆಕ್ಷನ್, ಲವಿಂಗ್ ನಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಶಿಷ್ಯನು. ಸುಮ್ನೆ ಮಾಮೂಲಿ ಅಲ್ಲ ಗುರು. ಆದ್ರೂ ಈ ಕತೆ ಎಲ್ಲ ನನ್ಗೆ ಯಾಕೆ? ಕತೆ ಅಲ್ಲ ಗುರು, ಸಾಲ್ವಿಂಗ್. ಸಾಲ್ವಿಂಗ ಅದೇ ಅಚ್ಚ ಕನ್ನಡದಲ್ಲಿ ಪರಿಹಾರ ಅಂತಾರೆ. ಪರಿಹಾರನೂ ಇಲ್ಲ, ಪುರಸ್ಕಾರನೂ ಇಲ್ಲ. ಮರ್ಯಾದೆಯಿಂದ ಹೋಗು, ಸ್ವಲ್ಪ ಹಮ್ಮಿಕೊಂಡಿರು ಗುರು. ನಾನ್ ಬಂದ್ಮೇಲೆ ಏನೋ ಒಂದು ಹೆಲ್ಪಿಂಗ್ ಮಾಡೇನೆ ಹೋಗೋದು. ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ. ಮನುಷ್ಯ ಅಂದ್ಮೇಲೆ ಸ್ವಲ್ಪನಾದ್ರೂ ಸಹಾಯ ಮಾಡ್ಬೇಕು ಅಂತ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಹೇಳಿದಾನೆ. ಪ್ರಾಸ ಮತ್ತೆ ಪಂಚ್ ಡೈಲಾಗ್ಗಳು ನನಗೆ ಕಾಮನ್ ಗುರು. ಕಾಮನ್ನು ಇಲ್ಲ, ವುಮನ್ನು ಇಲ್ಲ. ಹೋಗು. ವುಮನ್ ಮ್ಯಾಟರ್ ಆಗಿರೋದಕ್ಕೆ ಈ ಮೆನ್ ಕಮಿಂಗ್. ಇದೇನು ಇಂಗ್ಲಿಷು ಇಷ್ಟು ಈಸಿ ಹಿಂಗಾಗ್ಬ. ರವಿಚಂದ್ರನ್ ಫಿಲಂ ಎಷ್ಟು ನೋಡಿಲ್ಲ? ಅವ್ರ ಹೆಸರು ಹೇಳೋದಕ್ಕೂ ಯೋಗ್ಯತೆ ಇಲ್ಲ ನಿಂಗೆ. ಹೆಸರು ಹೇಳೋದು ಮಾತ್ರ ಅಲ್ಲ ಗುರು, ನಾವು ಇಂಚ್ ಬೈ ಇಂಚು ಕ್ರೇಜಿ ಸ್ಟಾರೇ. ಇನ್ನೊಂದ್ಸಲ ಅವ್ರಿಗೆ ಹೋಲ್ಸ್ಕೊಂಡೆ ಅಂದ್ರೆ ಮುಖ ಕಿತ್ತೋಗುತ್ತೆ. ನನ್ ಮುಖಕ್ಕೆ ಹೊಡಿತೀಯಾ? ಮೊದ್ಲು ನೀನ್ ಹೇಳು. ಅದೇ ನಿನ್ ಮ್ಯಾಟರ್ ಲೀಕ್ ಆಗದೆ ಇರೋ ಹಾಗೆ ನೋಡ್ಕೋ. ಅಷ್ಟಕ್ಕೂ ಯಾರು ನೀನು? ಹೂ ದ ಹೆಲ್ ಆರ್ ಯು? ಐ ಆಮ್ ಲವ್ ಗುರು. ಬ್ಲೆಸ್ಸಿಂಗ್ ಬೇಕಾ? ಅಷ್ಟಕ್ಕೂ ನೀನ್ ಇಲ್ಲಿಗೆ ಯಾಕೆ ಬಂದೆ? ನೀನೇನೋ ಲವ್ ಪ್ರಾಬ್ಲಮ್ ಅಂದೆ ಅಲ್ವಾ? ಅದನ್ನ ಸಾಲ್ವಿಂಗ್ ಮಾಡೋಣ ಅಂತ ಬಂದೆ. ಸಾಲ್ವಿಂಗ್ ಮಾಡೋಣ ಅಂತನ? ನಕ್ಷತ್ರನ ನೀನ್ ಲವ್ ಮಾಡಿದ್ರೆ ಚಿಚಿ ಚಿಚಿ ಸತ್ರು ನಾನು ನಕ್ಷತ್ರನ ಮಾತ್ರ ಲವ್ ಮಾಡಲ್ಲ. ಗೊತ್ತು ಬ್ರೋ, ನಿನ್ ಹಾರ್ಟ್ ಅಲ್ಲಿ ನಕ್ಷತ್ರ ಇಲ್ಲ, ಭುವಿ ಇದ್ದಾಳೆ ಅಂತ. ನನಗೆ ಹೇಗ್ ಗೊತ್ತಾಯ್ತು ಅಂತ ನೋಡ್ತಾ ಇದೀಯಾ? ನನ್ಗೆಲ್ಲ ಹಾಗೆ ಗೊತ್ತಾಗ್ಬಿಡತ್ತೆ. ಆದ್ರೂ ಈ ವಿಷಯ ಅವ್ರ ಹತ್ರ ಹೋಗಿ ಡೈರೆಕ್ಟ್ ಆಗಿ ಹೇಳ್ಬೋದಲ್ವಾ? ಹೋಗೋ, ಬೆಳಬೆಳಗ್ಗೆ ಫೋನಲ್ಲಿ ಅವಳು. ಈಗ ನೋಡಿದ್ರೆ ನೀನ್ ಹೀಗ್ ತಗ್ಲಾಕೊಂಡಿದ್ಯಲ್ಲ. ಕೊಟ್ಟಿದ್ ಸಲಹೆ ಸಾಕು, ಹೋಗು. ಜಾಸ್ತಿ ತಲೆ ಕೆಡ್ಸ್ಕೋಬೇಡ ಗುರು. ಕೂಲ್ ಗುರು. ನಿನ್ಗೆ ನಕ್ಷತ್ರ ಕೊಟ್ಟಿರೋ ಹೀಟ್ನ ನಾನು ಕೂಲ್ ಮಾಡೋದಕ್ ಬಂದಿದ್ದೇನೆ. ನಕ್ಷತ್ರ ನಿನ್ನ ಬರ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿದಾಳೆ ಅಂತ ಅನ್ಕೊಂಡಿದ್ಯಾ? ಆದ್ರೆ ಅಲ್ಲ, ನಿನ್ನ ಭುವಿನ ಒಂದ್ ಮಾಡೋದಿಕ್ಕೆ ಒಳ್ಳೆ ಅವಕಾಶ ಕೊಟ್ಟಿದ್ದಾಳೆ. ನಕ್ಷತ್ರ ನೆಪದಲ್ಲಿ ನೀನಲ್ಲಿ ಹೋಗಿ ಭುವಿನ್ ಭೇಟಿ ಮಾಡಿ ಇದೇ ಬುದ್ಧಿವಂತಿಕೆಯಲ್ಲಿ ನಿನ್ ಪ್ರೀತಿನ ಹೇಗ್ ಸಕ್ಸಸ್ ಮಾಡ್ಕೋತೀಯ ಅನ್ನೋದು ನಿನ್ನ ಟ್ಯಾಲೆಂಟಿಂಗ್. ಸ್ವಲ್ಪ ತಲೆ ತಿಂದ್ರು ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಐಡಿಯಾ ಕೊಟ್ಟೆ. ಐ ನೋಸ್. ಥ್ಯಾಂಕ್ ಯು ಗುರು. ಲವ್ ಗುರು. ಥ್ಯಾಂಕ್ ಯು ಲವ್ ಗುರು. ಲವ್ ಗುರು. ಲವ್